ಜೈ ಭಾರತ್, ವಂದೇ ಮಾತರಂ. ಭಾರತ ಕ್ರಿಕೆಟ್ನ ಚಿನ್ನದ ಮೊಟ್ಟೆ ಯಾವುದಂತ ಕೇಳಿದ್ರೆ ಅದಕ್ಕೆ ಉತ್ತರ IPL. ಎಷ್ಟೋ ಕ್ರಿಕೆಟಿಗರ ಕನಸು ಕೂಡ ಹೌದು. ಪ್ರತಿಯೊಬ್ಬ ಆಟಗಾರರು IPLನಲ್ಲಿ ಆಡಬೇಕೆಂಬ ಕಾತುರ ಇರುತ್ತದೆ. ಅಷ್ಟು ಮಾತ್ರವಲ್ಲ, ಎಷ್ಟೋ ಕ್ರಿಕೆಟಿಗರ ಲೈಫನ್ನು ಕೂಡ ಚೇಂಜ್ ಮಾಡಿದೆ. ಎಷ್ಟೋ ಕ್ರಿಕೆಟಿಗರಿಗೆ ಇದೊಂದು ಪ್ಲಾಟ್ಫಾರ್ಮ್ ಅನ್ನೇ ಹಾಕಿಕೊಟ್ಟಿದೆ. ಇನ್ನು IPLನ ಬಗ್ಗೆ ಅದರ ಸ್ಥಾಪಕರಾದ ಲಲಿತ್ ಮೋದಿ ಅವರು ಒಂದು ಆಘಾತಕಾರಿ ಅಂಶವನ್ನು ಹೊರಹಾಕಿದ್ದಾರೆ. ಅದು ಕೂಡ ಹೆಚ್ಚಾಗಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಬಗ್ಗೆ ತಿಳಿಸಿದ್ದಾರೆ. 2008ರಲ್ಲಿ IPL ಶುರುವಾಗುತ್ತದೆ. BCCIನ ಅಧ್ಯಕ್ಷರಾಗಿದ್ದ ಶ್ರೀನಿವಾಸನ್ ಅವರು ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು ಖರೀದಿಸುತ್ತಾರೆ. ಅವರು ಇತರರ ಮೇಲೆ ಡಾಮಿನೇಟ್ ಮಾಡುತ್ತಿದ್ರು ಅಂತ ಲಲಿತ್ ಮೋದಿ ಹೇಳಿದ್ದಾರೆ. ಅದೇಗೆ ಅಂತೀರಾ? ಅವರು ಆಕ್ಷನ್ ಅನ್ನು ಫಿಕ್ಸಿಂಗ್ ಮಾಡ್ತಿದ್ರು, ಹಾಗೆ ಅಂಪೈರ್ಗಳನ್ನು ಫಿಕ್ಸಿಂಗ್ ಮಾಡ್ತಿದ್ರು ಅಂತ ಲಲಿತ್ ಮೋದಿ ಅವರು ಆರೋಪಿಸಿದ್ದಾರೆ. ಈ ಆಕ್ಷನ್ ಫಿಕ್ಸಿಂಗ್ ಅಂದ್ರೆ ಏನು? 2009ರಲ್ಲಿ ಇಂಗ್ಲೆಂಡಿನ ಆಟಗಾರ ಆಂಡ್ರೂ ಫ್ಲಿಂಟಾಪ್ ಅವರು IPL ಏಲಂನಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಆಗ CSK ಮಾಲೀಕ ಶ್ರೀನಿವಾಸನ್ ಮೊದಲೇ ತಿಳಿಸಿರುತ್ತಾರೆ. ಅದೇನೆಂದರೆ, ಈ ಆಂಡ್ರೂ ಫ್ಲಿಂಟಾಪ್ ಆಟಗಾರ ನಮಗೆ ಬೇಕು, ಅವನನ್ನು ಉಳಿದ ಫ್ರಾಂಚೈಸಿಗಳು ಖರೀದಿಸಬಾರದು, ಹಾಗೂ ಯಾರು ಕೂಡ ಮೊದಲಿಗೆ ಅವರ ಮೇಲೆ ಏಲಮನ್ನು ಕರೆಯಬಾರದು ಅಂತ. ಈ ವಿಚಾರವನ್ನು ಲಲಿತ್ ಮೋದಿಗೆ ತಿಳಿಸಿದ್ರು. ಈ ಲಲಿತ್ ಮೋದಿ ಉಳಿದ ಫ್ರಾಂಚೈಸಿಗಳಿಗೆ ತಿಳಿಸಿದ್ದಾರೆ. ಆ ಸಂದರ್ಭದಲ್ಲಿ ಆಂಡ್ರೂ ಫ್ಲಿಂಟಾಪ್ ಕೂಡ ಚೆನ್ನೈ ಪರ ಆಡಿದ್ದಾರೆ. ಈ ವಿಚಾರ ಲಲಿತ್ ಮೋದಿ ಅವರಿಗೆ ಇಷ್ಟವಾಗಲಿಲ್ಲ. ತದನಂತರ ಅಂಪೈರ್ಗಳನ್ನು ಫಿಕ್ಸ್ ಮಾಡ್ತಿದ್ರು. ಅದೇನೆಂದರೆ, ಈ ಚೆನ್ನೈನ ಪಂದ್ಯಗಳು ಚೆನ್ನೈನಲ್ಲಿ ನಡೆಯುತ್ತಿರುವಾಗ ಅಲ್ಲಿನ ಅಂಪೈರ್ಗಳಿಗೆ ಅವಕಾಶ ನೀಡಲಾಗುತ್ತಿತ್ತು, ಹಾಗೂ ಚೆನ್ನೈ ಪರ ತೀರ್ಪು ಬರುವಾಗೆ ಮಾಡುತ್ತಿದ್ರು ಅಂತ ಆರೋಪಿಸಿದ್ದಾರೆ. ಈ ರೀತಿ ಮಾಡಿದ್ರೆ ತಂಡದ ಮೇಲೆ ತುಂಬಾ ಪರಿಣಾಮ ಬೀಳುತ್ತೆ. ತಂಡದ ಫಲಿತಾಂಶ ಮೇಲೆ ಇರ್ಬೋದು, ಒಂದು ವ್ಯವಸ್ಥೆಯ ಮೇಲೆ ಇರ್ಬೋದು. ಈ ವಿಚಾರ ಲಲಿತ್ ಮೋದಿ ಅವರು ಕೂಡ ಸರಿ ಕಾಣಲಿಲ್ಲ. ಈ ವಿಚಾರದ ಬಗ್ಗೆ ಮಾತನಾಡಿದರೆ ಲಲಿತ್ ಮೋದಿ ವಿರುದ್ಧ ಇವರು ಕ್ರಮ ಕೈಗೊಳ್ಳುತ್ತಿದ್ರು. ಮುಂದೆ ಇವರನ್ನು ಇದೇ ವಿಚಾರಗಳಲ್ಲಿ ದ್ವೇಷಿಸುವಂತಾಯ್ತು ಅಂತ ಒಂದು ಪಾಡ್ಕಾಸ್ಟ್ ಅಲ್ಲಿ ತಿಳಿಸಿದ್ದಾರೆ. ಇನ್ನು 2012 ಹಾಗೂ 2013ರಲ್ಲಿ ಈ ಸ್ಪಾಟ್ ಫಿಕ್ಸಿಂಗ್ ವಿಚಾರದಲ್ಲಿ ಚೆನ್ನೈಯನ್ನು ತಪ್ಪಿತಸ್ಥ ಅಂತ ಸಾಬೀತಾಯಿತು. ಮುಂದೆ ಚೆನ್ನೈ ತಂಡ ಹಾಗೂ ರಾಜಸ್ಥಾನ ತಂಡವನ್ನು 2 ವರ್ಷಗಳ ಕಾಲ ಬ್ಯಾನ್ ಮಾಡಲಾಗಿತ್ತು. ಇದನ್ನೆಲ್ಲ ಗಮನಿಸುವಾಗ ಲಲಿತ್ ಮೋದಿ ಅವರ ಹೇಳಿಕೆಯು ಹಾಗೂ ನಡೆದಂತ ಘಟನೆಗಳಿಗೂ ಕೂಡ ಒಂದಕ್ಕೊಂದು ಲಿಂಕ್ ಆಗುತ್ತದೆ. ಈ ವಿಚಾರ ಒಂದು ಕೋಲಾಹಲವನ್ನೇ ಸೃಷ್ಟಿಸಿದೆ. CSK ತಂಡವು ಅಪಾರವಾದ ಅಭಿಮಾನ ಬಳಗವನ್ನು ಹೊಂದಿದೆ. ಈ ಹೇಳಿಕೆಯಿಂದಾಗಿ CSK ತಂಡವನ್ನು ಅನುಮಾನದಿಂದ ನೋಡುವಂತಾಗಿದೆ. ಅವರು ದೇಶ ಬಿಟ್ಟು ಬೇರೆ ದೇಶಕ್ಕೆ ಪರಾರಿಯಾಗಿದ್ದಾರೆ. ಅದಕ್ಕೂ ಕೂಡ ಅವರು ಕಾರಣವನ್ನು ತಿಳಿಸಿದ್ದಾರೆ. ಈ IPLನನ್ನು ದಾವೂದ್ ಇಬ್ರಾಹಿಂ ಮ್ಯಾಚ್ ಫಿಕ್ಸಿಂಗ್ ಮಾಡಲು ತಿಳಿಸಿದ್ದ. ಆದರೆ ಇದಕ್ಕೆ ಲಲಿತ್ ಮೋದಿ ಅವರು ಒಪ್ಪಲಿಲ್ಲ. ಮುಂದೆ ಅವರಿಗೆ ಜೀವ ಬೆದರಿಕೆಯನ್ನು ಒಡ್ಡಿದ್ದ. ಹೀಗಾಗಿ ಯಾವುದೇ ಕೂಡ ರಗಳೆ ಬೇಡ ಅಂತ ಹೇಳಿ ದೇಶವನ್ನೇ ಬಿಟ್ಟು ತೊರೆದಿದ್ದಾರೆ. IPLನ ಬಗ್ಗೆ ಒಂದೊಂದೇ ವಿಚಾರ ಈಗ ಹೊರಗಡೆ ಬರ್ತಾ ಇದೆ.